Rahul Gandhi is expected to visit Karnataka on 5th of August. But what's the reason behind his visit and why now? When elections are happening in Bihar? Let's break it down. Deputy Chief Minister and KPCC President D.K. Shivakumar has confirmed Rahul Gandhi's visit. On 3rd of August, just 2 days before the visit, the Congress party will hold block-level meetings to prepare its carrot for Rahul Gandhi's arrival. Leaders from all over Karnataka have been instructed to participate. Now comes the big question. Why Karnataka now? Especially when Bihar is also headed for elections. D.K. Shivakumar responded clearly. This is not about Karnataka or Bihar. This is about protecting the fairness of election across India. So as 5th of August approaches, all eyes will be on Karnataka, not just for where Rahul Gandhi goes, but for what message he delivers. Stay tuned, we'll keep you updated as the details unfold. ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ತಾ ಇದ್ದೇವೆ. ಫ್ರೀಡಂ ಪಾರ್ಕ್ ಅಲ್ಲಿ ಈ ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಈಗ ಹೋಗಿ ಸ್ಮಾರ್ಟ್ ಪ್ಲಾನ್ ನೋಡಕ್ ಹೋಗ್ತಾ ಇದ್ದೇವೆ. ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ಗೆ ಯಾರು ಹೋಗಿ ನಮ್ಮ ಏನು ಮೆಮೊರಂಡಮ್ ಸಲ್ಲಿಸ್ತಾರೆ ಅದನ್ನ ನಾವು ಸಾಯಂಕಾಲ ತಿಳಿಸ್ತೇವೆ. ಗೋಯಿಂಗ್ ಟು ದಿ ಎಲೆಕ್ಷನ್ ಕಮಿಷನ್ ಅಲ್ಲಿ ಹೋಗಿ ಮಾಡ್ತೇವೆ. ನಾವು ಏನ್ ನೀವೇ ಮಾತಾಡಂಗಿಲ್ಲ, ಯಾರದು ಮಾತಾಡೋಷ್ಟು ಅವಕಾಶ ಕೊಟ್ಟು ನೋಡಿ. ಪ್ರಶ್ನೆ ಕೇಳಕ್ಕೆ ನಾವು ಕೂಡ ಉತ್ತರ ಕೊಡಕ್ಕಿಲ್ಲ. ನಾನೇನ್ ಹೇಳ್ತೀನಿ ಆಮೇಲೆ ಕ್ವಶನ್. ನಾವೇ ಮಾಡಿರುವಂತ ಕಾನೂನನ್ನು ಏನು ಸರ್ಕಾರ ನಮ್ಗೆ ಆದೇಶ ಕೊಟ್ಟಿದೆ, ಏನು ನಮಗೆ ಕೋರ್ಟ್ ಏನು ಮಾರ್ಗದರ್ಶನ ಕೊಟ್ಟಿದೆ, ಆ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. We will not at any point of time violate the law and whatever the direction has been given by the court. We will respect the sentiment of the court and we don't want to disturb anyone. But we have appealed to everyone. We have everyone, all our leaders to participate in that program. So ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ಬರಬೇಕು, ಮುಖಂಡರು ಬರಬೇಕು ಅಂತೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಕೂಡ ಪ್ರತಿನಿಧಿಗಳು ಬರಬೇಕು, ಜನ ಇಲ್ಲದವರು ಕೂಡ ಪ್ರತಿನಿಧಿಗಳಾಗಿ ಬರಬೇಕು. ಈ ಬೆಂಗಳೂರು ಸುತ್ತಮುತ್ತ ಇರುವಂತ ನಮ್ಮ ಜಿಲ್ಲೆಗಳಿಂದ ಅವರು ಕಾರ್ಯಕರ್ತರನ್ನ ಅವರು ಇಲ್ಲಿ ಕರ್ಕೊಂಡು ಬರಬೇಕು ಇದಕ್ಕೆ ಅಂತೇಳಿ ನಾವು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ ಅಲ್ಲಿಗೆ ಎಷ್ಟು ಜನ ಹಿಡಿತದೋ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆಲ್ಲ ನಾವು ಆಹ್ವಾನವನ್ನು ಮಾಡಿದ್ದೇವೆ. ನಮ್ಮ ಧ್ವನಿ, ಏಕೆಂದ್ರೆ ನಮಗೆ ಬೇಕಾದಷ್ಟು ಉದಾಹರಣೆಗಳಿದೆ, ರಿಸರ್ಚ್ ಮಾಡಿದ್ದೀವಿ, ಯಾವ ರೀತಿ ಏನೇನು ಮಾಡಿದೀವಿ ಅಂತೇಳಿ ನಮ್ಮ ನಾಯಕರೇ ಅವರು ನಮಗೆಲ್ಲ ತಿಳಿಸ್ತಾರೆ. ಸರ್, ಎಷ್ಟು ಜನ ಸೇರಿಸಬೇಕು ಅಂತ ನಿರ್ಧಾರ ಆಗಿದೆ ಸರ್? ನಿರ್ಧಾರ ನಾವು ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೇವೆ. ಯಾರು ಬರ್ತಾರೆ ಅವ್ರಿಗೆ ಬಿಟ್ಟಿದ್ದು. ಇದು ನಮ್ಮ ಮತದಾನದ ಹಕ್ಕು, ಸಂವಿಧಾನದ ರಕ್ಷಣೆ, ಪ್ರಜಾಪ್ರಭುತ್ವದ ಉಳಿಯುವಿಕೆ. ಇದಕ್ಕೋಸ್ಕರ ಈ ಹೋರಾಟವನ್ನ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಇದ್ರೂ ಕೂಡ ಈ ಕರ್ನಾಟಕ ಭೂಮಿಯಿಂದಲೇ ಈ ಹೋರಾಟ ಪ್ರಾರಂಭ ಮಾಡಿದ್ರೆ ಇದಕ್ಕಿಂತ ಹೆಚ್ಚಿಗೆ ಶಕ್ತಿ ಬರ್ತದೆ. ಇಲ್ಲಿ ಅನೇಕ ಲೋಪದೋಷಗಳನ್ನು ನಾವು ಹಿಂದೆ ಕೂಡ ಕಂಡುಹಿಡಿದಿದ್ದು, ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲೂ ಕೂಡ ಕಂಡುಹಿಡಿದಿದ್ದು, ಅದಾದ್ಮೇಲೆ ಪಾರ್ಲಿಮೆಂಟ್ ಟೈಮಲ್ಲೂ ಕೂಡ ರಿಸರ್ಚ್ ಮಾಡಿದ್ದು. ಇದನ್ನ ಗಮನದಲ್ಲಿಟ್ಕೊಂಡು ನಾವು ಇದನ್ನ ಜನರಿಗೆ ಮಂದಟ್ಟು ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಎಸಿಸಿ ಎಲ್ಲ ನಮ್ಮ ಪದಾಧಿಕಾರಿಗಳು ಇದಕ್ಕೆ ಆಗಮಿಸಿದ್ದಾರೆ.